ನಮಸ್ತೆ. ಇವತ್ತು ಕೋಲ್ಡ್ ಪ್ರೋಸೆಸ್ ಸೋಪ್ ಮಾಡಕ್ಕೆ ಏನೇನು ಎಕ್ವಿಪ್‌ಮೆಂಟ್ ಇರಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಇಲ್ಲಿ ಮೊದಲಲ್ಲಿ ನಾನು ವೇಯಿಂಗ್ ಸ್ಕೇಲ್ ತಗೊಂಡಿದ್ದೀನಿ. ಮೆಷರ್‌ಮೆಂಟ್ ಮಾಡ್ಕೊಳ್ಳೋಕೆ ಒಂದು ದೊಡ್ಡದು, ಒಂದು ಚಿಕ್ಕದು ತಗೊಂಡಿದ್ದೀನಿ. ಯಾಕೆ ಅಂತಂದ್ರೆ ದೊಡ್ಡದು ಬಂದ್ಬಿಟ್ಟು ನಾನು 1 ಕೆಜಿ, 2 ಕೆಜಿ ಬ್ಯಾಚ್ ಮಾಡಕ್ಕೆ ಹೆಲ್ಪ್ ಆಗ್ತದೆ. ಇನ್ನೊಂದು ಬಂದ್ಬಿಟ್ಟು 100 ಗ್ರಾಮ್ ಸೋಪು, 200 ಗ್ರಾಮ್ ಸೋಪು ಮಾಡಕ್ಕೆ ಪ್ಲಸ್ ಎಸೆನ್ಷಿಯಲ್ ಆಯಿಲ್‌ನ ಮೆಷರ್ ಮಾಡ್ಕೊಳ್ಳೋಕ್ಕೆ ನನಗೆ ಅದು ಹೆಲ್ಪ್ ಆಗ್ತದೆ. ಸೊ, ಅದಕ್ಕೋಸ್ಕರ ಇದು 2 ಇದ್ದರೆ ನಿಮ್ಮ ಹತ್ರ ಬೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಗ್ಲೌಸ್ ತಗೊಂಡಿದ್ದೀನಿ. ಗ್ಲೌಸು, ಮಾಸ್ಕು, ಗಾಗಲ್ಲು ಮತ್ತು ತಲೆಗೆ ಹಾಕೊಳ್ಳೋಕ್ಕೆ ಒಂದು ಕ್ಯಾಪ್. ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿರಬೇಕು. ಏಕೆ ಅಂತಂದರೆ ನಿಮ್ಮ ಸೇಫ್ಟಿಗೋಸ್ಕರ. ಕಾಸ್ಟಿಕ್ ಸೋಡಾ ಏನಾಗುತ್ತೆ ಡೈರೆಕ್ಟ್ ನಿಮ್ಮ ಸ್ಕಿನ್ ಮೇಲೆ ಬಿದ್ದರೆ ಇರಿಟೇಷನ್ಸ್ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಅದಕ್ಕೋಸ್ಕರ ಇವನ್ನೆಲ್ಲ ಇಟ್ಕೊಳ್ಳಿ. ಇದು ಕ್ಯಾಪು, ನೀವು ತಲೆಗೆ ಹಾಕೊಳ್ಳೋ ಕ್ಯಾಪು. ಅದು ಒಂದಿದ್ರೆ ನಿಮಗೆ ಕೂದಲು ಉದುರೋ ಸಮಸ್ಯೆ ಇದೆ ಅದೆಲ್ಲ ಆಯಿಲಲ್ಲಿ ಬರಲ್ಲ. ಸೊ, ಹಾಗಾಗಿ ಪ್ಲಸ್ ಇಲ್ಲಿ ಮೆಷರ್‌ಮೆಂಟ್ ಮಾಡ್ಕೊಳ್ಳೋಕ್ಕೆ ಅಂತ ಬೌಲ್ಗಳು ತಗೊಂಡಿದ್ದೀನಿ. ನಾನು ಸೋಪ್ ಮಾಡಬೇಕಾದ್ರೆ ಯಾವಾಗಲೂ ಇದೇ ಬೌಲಲ್ಲಿ ಮಾಡೋದು. ಎಸೆನ್ಷಿಯಲ್ ಆಯಿಲ್‌ನ ತಗೊಳ್ಬೇಕಾದ್ರೆ ಮೆಷರ್‌ಮೆಂಟು ಈ ಸಣ್ಣ ಕಪ್ಪಲ್ಲಿ ತಗೋತೀನಿ. ಅಥವಾ ನೀವು ಇಲ್ಲಿ ನಾನು ಡಿಸ್ಪ್ಲೇಯಲ್ಲಿ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ 2 ಕೆಜಿದು, 1 ಕೆಜಿದು, 500 ಗ್ರಾಮ್‌ದು ಕಪ್‌ಗಳು ಸಿಗುತ್ತೆ. ಸೊ, ನೀವು ಅದನ್ನು ತಗೊಂಡು ಅದರಿಂದನೂ ಕೂಡ ಸೋಪ್‌ನ ಮಾಡ್ಕೊಳ್ಬೋದು. ನಾನಿವಾಗ ಮನೆಯಲ್ಲೇ ಈ ಜಸ್ಟ್ ಇದನ್ನು ತಗೊಂಡು ಮಾಡ್ಕೊತಾ ಇದ್ದೀನಿ. ಚಿಕ್ಕ ಬೌಲ್ ಏನಕ್ಕೆ ಅಂತಂದರೆ ನನಗೆ ಹರ್ಬ್ಸ್‌ನ ಮೆಷರ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇದನ್ನು ನೀವು ಸೋಪಿಗೆ ಬಳಸಿದಾಗ ಅಡುಗೆ ಮಾಡೋಕ್ಕೆ ಇದನ್ನು ಬಳಸ್ಕೋಬೇಡಿ. ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಇಲ್ಲೊಂದು ನಾನು ಲೋಟ ತಗೊಂಡಿದ್ದೀನಿ. ಇದು ಏನಕ್ಕೆ ಅಂತಂದರೆ ನನಗೆ ಲೈವ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಪ್ಲಸ್ ಒಂದು ಫಿಲ್ಟರ್ ತಗೊಂಡಿದ್ದೀನಿ. ಒಂದು ಸ್ಪ್ಯಾಚುಲಾ. ಸ್ಪೆಚುಲಾದಲ್ಲಿ ನಿಮಗೆ ವೆರೈಟೀಸ್ ಆಫ್ ಸ್ಪೆಚುಲಾ ಸಿಗುತ್ತೆ. ನೀವು ಅದನ್ನು ತಗೊಂಡು ಇಟ್ಕೊಬೋದು. ಒಂದು ಸ್ಪೂನು ಮಿಕ್ಸಿಂಗಿಗೆ ಅಂತ ನಾನಿಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಡಿಸ್ಟಿಲ್ಡ್ ವಾಟರ್. ಇದು ನಿಮಗೆ ಬ್ಯಾಟರಿ ಶಾಪ್‌ಗಳಲ್ಲೆಲ್ಲ ಸಿಗ್ತದೆ. ಸೊ, ಅದನ್ನು ನೀವು ತಗೊಂಡು ಇಟ್ಕೋಬೋದು. ನಾನಿಲ್ಲಿ ಒಂದು ಸತಿಗೆ ತಗೊಂಡಾಗ 5 ಲೀಟರ್ಸು ಹಾಕಿ ತಗೋತೀನಿ. ನಿಮಗೆ 1 ಲೀಟರ್ ಕೂಡ ಸಿಗುತ್ತೆ. ಅದಾದಮೇಲೆ ನಿಮಗೆ ಕಾಸ್ಟಿಕ್ ಸೋಡಾ ಈ ಥರ ಇರುತ್ತೆ ನೋಡಿ ಕಾಸ್ಟಿಕ್ ಸೋಡಾ. ಇದು ನಿಮಗೆ ಆನ್‌ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸೊ, ಚೆನ್ನಾಗಿರೋದನ್ನ ತಗೊಳ್ಳಿ. ಅದಾದಮೇಲೆ ನಾನು ಟೆಂಪ್ರೇಚರ್ ನೋಡೋಕ್ಕೋಸ್ಕರ ಒಂದು ಥರ್ಮಾಮೀಟರ್ ತಗೊಂಡಿದ್ದೀನಿ. ಏಕೆಂದರೆ ಲೈವ್ ಸೊಲ್ಯೂಷನ್ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ನಾವು ಯೂಸ್ ಮಾಡಬೇಕು. ಹಾಗಾಗಿ ಮತ್ತು ಮೋಲ್ಡ್‌ಗಳು, ಸಿಲಿಕಾನ್ ಮೋಲ್ಡ್‌ಗಳು. ನನ್ನ ಹತ್ರ ತುಂಬ ಸಿಲಿಕಾನ್ ಮೋಲ್ಡ್‌ಗಳು ವೆರೈಟೀಸ್ ಇದೆ. ಎಲ್ಲ 100 ಗ್ರಾಮ್ಸ್ ಇದೆ. ಇದು ಒಂದು ಚಿಕ್ಕದು ತಗೊಂಡಿದ್ದೀನಿ ಸ್ಯಾಂಪಲ್ ಪೀಸ್ ಕೇಳಿದವರಿಗೆ ಸ್ಯಾಂಪಲ್ ಪೀಸ್ ಕೊಡೋಕ್ಕೋಸ್ಕರ. ಆಮೇಲೆ ಇದು ಹನಿ ಬೀದು, ಇದು ಆ ಡಿಸೈನ್ ಬರಲಿ, ಮಿಲ್ಕ್ ಆ್ಯಂಡ್ ಹನಿ ಸೋಪ್ ಮಾಡಿದಾಗ ಅಂತ ಒಂದು ತಗೊಂಡಿದ್ದೀನಿ. ಪ್ಲಸ್ ಒಂದು ಚಿಕ್ಕದು ತಗೊಂಡಿದ್ದೀನಿ ಏನಾದರೂ ಡಿಸೈನ್ ಮಾಡೋಕ್ಕೆ ಅಂತ. ಇದು 1.5 ಕೆಜಿದು ಮೋಲ್ಡು. ಇದು ಒಂದು ತಗೊಂಡಿದ್ದೀನಿ. ಇಷ್ಟು ಅಥವಾ ನಿಮಗೆ ಸ್ಟಾರ್ಟಿಂಗು ಒಂದು 100 ಗ್ರಾಮ್‌ದು ತಗೊಳ್ಳಿ ಸಾಕು. ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಒಂದೊಂದೇ ತಗೊಳ್ಬೋದು. ನೆಕ್ಸ್ಟು ಎಸೆನ್ಷಿಯಲ್ ಆಯಿಲು, ಫ್ರೆಗ್ರೆನ್ಸ್ ಆಯಿಲು ನಾವಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಸೆನ್ಷಿಯಲ್ ಆಯಿಲ್ ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಚಿಕ್ಕದೇ ತಗೊಂಡು ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ದೊಡ್ಡದು ತಗೊಳ್ಬೇಕು. ಆಮೇಲೆ ರಬ್ಬಿಂಗ್ ಆಲ್ಕೋಹಾಲ್ ಅಂತಾರೆ. ಅಂದರೆ ಬಬಲ್ ಫಾರ್ಮ್ ಆಗಬಾರ್ದು ಮೇಲ್ಗಡೆ ಅಂತ ಇದನ್ನು ಸ್ಪ್ರೇ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ರಬ್ಬಿಂಗ್ ಆಲ್ಕೋಹಾಲು. ಮತ್ತು ಇಲ್ಲಿ ಹರ್ಬಲ್ ಪೌಡರ್‌ಗಳು. ನನ್ನ ಹತ್ರ ಒಂದು 10-20 ಹರ್ಬಲ್ ಪೌಡರ್ ಇದೆ. ನಾನಿಲ್ಲಿ ಒಂದು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ. ಆ ಥರ ಹರ್ಬಲ್ ಪೌಡರ್‌ನ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ನಾನು ಮಲ್ಟಿಪಲ್ ಆಯಿಲ್ ಗಾಣದ ಎಣ್ಣೆ ತಗೊಂಡಿದ್ದೀನಿ. ಆಲಿವ್ ಆಯಿಲ್ ಇದೆ ನಮ್ಮ ಹತ್ರ, ಸಾಸಿವೆ ಎಣ್ಣೆ ಇದೆ, ರೈಸ್ ಬ್ರೈನ್ ಆಯಿಲ್ ಇದೆ. ಇದು ಕೊಕೊನೆಟ್ ಆಯಿಲ್ ಎಲ್ಲ ಬಂದುಬಿಟ್ಟು ನಾವು ಗಾಣದಲ್ಲೇ ಆಡ್ಸಿರೋದು. ಸೊ, ಅದ್ರದ್ದು ಕೊಕೊನೆಟ್ ಆಯಿಲು. ಇದು ಬಂದುಬಿಟ್ಟು ಕ್ಯಾಸ್ಟ್ರೋಲ್ ಆಯಿಲು ಮತ್ತು ಸಿಸೆಮೆ ಆಯಿಲು. ಇದು ಬ್ಲಾಕ್‌ದು. ಇವೆಲ್ಲ ಗಾಣದಲ್ಲೇ ಆಡ್ಸ್ಕೊಂಡು ಬಂದಿರೋದು. ಸೊ, ಅದಕ್ಕೆ ಲೇಬಲ್ ಇಲ್ಲ. ಇನ್ನು ಮಿಕ್ಕಿದವು ನಾನು ಆನ್‌ಲೈನಲ್ಲಿ ಕೋಲ್ಡ್ ಪ್ರೋಸೆಸ್ ಮೆಥಡಲ್ಲಿ ಮಾಡಿರೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ನಂದು 1.5 ಕೆಜಿ ನಾನು ಸೋಪ್ ಮಾಡಿದಾಗ ಕಟ್ಟಿಂಗ್ ಮಾಡೋಕ್ಕೋಸ್ಕರ ತಗೊಂಡಿರೋ ಒಂದು ಕಟ್ಟರು. ಆಮೇಲೆ ಎಡ್ಜಸ್‌ನ ತೆಗಿಯೋಕ್ಕೋಸ್ಕರ ಸೈಡಲ್ಲಿರೋದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಇಷ್ಟು ನಿಮಗೆ ಬೇಸಿಕ್ಕಾಗಿ ಬೇಕಾಗುತ್ತೆ. ಸೊ, ಇನ್ನೂ ಅಡ್ವಾನ್ಸ್ಡ್ ಮಾಡ್ತಾ ಹೋಗ್ತೀನಿ ಅಂದಾಗ, ಡಿಸೈನ್ಸ್ ಎಲ್ಲ ಕೊಡ್ತೀನಿ ಅಂದಾಗ ಕಲರ್‌ಗಳೆಲ್ಲ ಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ಇಷ್ಟು ಇದ್ದರೆ ನಿಮಗೆ ಆರಾಮಾಗಿ ನೀವು ಸೋಪ್ ಮೇಕಿಂಗ್‌ನ ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಸ್ವಲ್ಪನೇ ತಗೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ದೊಡ್ಡದಾಗ್ತಾ ದೊಡ್ಡದು ಹೆಚ್ಚು ತಗೊಂಡು ನೀವು ಮಾಡ್ಕೊಳ್ಬೋದು. ನಾನು ಕೊಡ್ತಿರೋ ಇನ್ಫಾರ್ಮೇಷನ್ಸು ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಒಂದು ಲೈಕ್ ಕೊಡಿ.
ಅದೇ ರೀತಿ ನಾವು ತುಂಬ ಸೋಪ್ಸ್‌ಗಳನ್ನೆಲ್ಲ ಮಾಡಿ ಮಾರಾಟ ಮಾಡ್ತೀವಿ. ಯಾರಿಗಾದ್ರೂ ಕೋಲ್ಡ್ ಪ್ರೊಸೆಸಲ್ ಮೆಥಡಲ್ಲಿ ಮಾಡಿರೋ ಸೋಪ್‌ಗಳು ಬೇಕಂತಂದರೆ ನನ್ನ ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕೊರಿಯರ್ ವ್ಯವಸ್ಥೆ ಮೂಲಕ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಇವೆಲ್ಲ ನನ್ನ ಸೋಪ್‌ಗಳನ್ನ ಕ್ಯೂರಿಂಗಿಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಆಲ್ ಕ್ಯೂರಿಂಗ್ ಆಗಿದೆ. ಬೇಕಂದರೆ ಹೇಳಿ ಪ್ಯಾಕಿಂಗ್ ಮಾಡಿ ನಾವು ಕಳಿಸೋ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಚಾನಲ್‌ನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.